ಭರತನಾಟ್ಯದಲ್ಲಿ ವಿವಿಧ ಹಂತದಲ್ಲಿ ತರಬೇತಿ ಮುಗಿಸಿ ವಿದ್ವತ್ ಪಡೆದು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನೀಡಲು ಸಜ್ಜಾಗುವ ಕಾರ್ಯಕ್ರಮವೇ ರಂಗಪ್ರವೇಶ. ಬೆಂಗಳೂರಿನ ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಶ್ರೀಮತಿ ಶಾಂತಲಾ ಮತ್ತು ಶ್ರೀ ಶ್ರೀನಿವಾಸ್ ಅವರ ಪುತ್ರಿ ಕುಮಾರಿ ವಿಭಾ ಮೇಖಲಾ ಶ್ರೀನಿವಾಸ್ ಅವರ ರಂಗಪ್ರವೇಶ ಕಾರ್ಯಕ್ರಮ ನಡೆಯಿತು. 7ನೇ ವಯಸ್ಸಿನಿಂದಲೇ ಭರತನಾಟ್ಯ ತರಬೇತಿ ಪಡೆಯಲು ಶುರು ಮಾಡಿದ ವಿಭಾ ಅವರ ಪರಿಶ್ರಮದಿಂದ ಭರತನಾಟ್ಯದಲ್ಲಿ ವಿದ್ವತ್ ಪಡೆದುಕೊಂಡಿದ್ದಾರೆ. ಶ್ರೀಮತಿ ಭವ್ಯ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಮೂಡಿಬಂದ ರಂಗಪ್ರವೇಶ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ ಎಚ್.ಆರ್. ರಂಗನಾಥ್, ಕಲಾಯೋಗಿ ಪುಲಕೇಶಿ ಕಸ್ತೂರಿ, ಡಾಕ್ಟರ್ ಮನೋರಮಾ, ಲಕ್ಷ್ಮೀ ವರುಣ್ ಮತ್ತು ನಂಜುಂಡರಾವ್ ಭಾಗಿಯಾಗಿದ್ದರು. ವಿಭಾ ಸಂಬಂಧದಲ್ಲಿ ಚಿಕ್ಕಮ್ಮನ ಮಗಳು ನಿಜ, ಆದರೆ ನಾನಿಲ್ಲ ಅವಳನ್ನು ನೋಡಿ ಈಗ ಆನಂದ ಪಟ್ಟಿರುವುದು ಅವಳ ಕಲೆಯನ್ನು, ಸಂಬಂಧವನ್ನಲ್ಲ. ಐ ಥಿಂಕ್ ಆ್ಯಕ್ಚುಲಿ ಐ ವಾಸ್ ಅಮೇಸ್ಡ್. ಐ ಫೆಲ್ಟ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಹರ್. ಯಾಕಂದರೆ ತುಂಬ ಕಷ್ಟ ಇದೆ, ಈ ರೀತಿಯ ಕಲೆಗಳು ಉಳ್ಕೊಳ್ಳುತ್ತವೋ ಇಲ್ವೋ ಅನ್ನೋ ಭಯದ ವಾತಾವರಣದಲ್ಲಿ ನಾವು ಕಾಲವನ್ನು ಕಳಿಬೇಕಾದಂತಹ ಸಮಯ ಇದು. ಅಂಥದ್ರಲ್ಲಿ ಭರತನಾಟ್ಯವನ್ನು ಯಂಗ್ಸ್ಟರ್ಸು ಇಷ್ಟೊಂದು ಇನ್ನೂ ಪ್ರಾಕ್ಟೀಸಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಕಲೆ ಅಷ್ಟು ಸುಲಭವಾಗಿ ಸಾಯಲ್ಲ ಅನ್ನೋ ವಿಶ್ವಾಸದಿಂದ ಸಂತೋಷ ಆಯಿತು. ನಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟ ಇದನ್ನೆಲ್ಲ ಪಾಲನೆ ಮಾಡೋದು ನಾವು. ನಾನು ಪರ್ಟಿಕ್ಯುಲರ್ಲಿ ನನ್ನ ಪತ್ರಿಕೋದ್ಯಮದಲ್ಲಿ ನಾನು ನನ್ನ ಸಂಬಂಧಿಕರು, ಮಿತ್ರರು ಅಥವಾ ನನ್ನ ಸಹಪಾಠಿಗಳಾಗಿದ್ದವ್ರು ಇರ್ಬೋದು, ಇವರೆಲ್ಲರನ್ನೂ ನನ್ನ ವೃತ್ತಿ ಜೀವನದಿಂದ ತುಂಬ ದೂರ ಇಟ್ಟಿದ್ದೀನಿ. ಭಾಳ ರೇರ್ಲಿ ಐ ಪಾರ್ಟಿಸಿಪೇಟ್ ಇನ್ ದಿಸ್ ಟೈಪ್ ಆಫ್ ರಿಲೇಟೆಡ್ ಫಂಕ್ಷನ್ಸಲ್ಲಿ. ತುಂಬ ರೇರೆಸ್ಟ್ ಆಫ್ ದ ರೇರ್ ಇರಬೇಕದು.